ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಬರುವ ಸಮಯ ಬಂದದ್ದಾಯಿತು. ಗಾಯತ್ರಿ ದೇವಿಯ ಆಟಕ್ಕೆ ಫುಲ್ ಸ್ಟಾಪ್ ಇಡುವ ಸಮಯ ಕೂಡ ಬಂದದ್ದಾಯಿತು. ಹಾಗಿದ್ರೆ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಕೋರ್ಟ್ಗೆ ಬಂದಿದ್ದಾರೆ. ಕೋರ್ಟ್ಗೆ ಬಂದಂತಹ ಭಾರ್ಗವಿಯನ್ನ ಅನ್ನಪೂರ್ಣವರು ಎದುರು ಹಾಕ್ತಾರೆ. ಭಾರ್ಗವಿಯನ್ನ ತರಾಟೆಗೆ ತಗೋತಾರೆ. ನಿನ್ನ ಮಾವಂಗೆ ನೀನು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳ್ತಾರೆ. ಉದ್ದೇಶಪೂರ್ವಕವಾಗಿ ನಿನ್ನ ಮಾವನ ಜೈಲಿಗೆ ಕಳಿಸಿದ್ರೆ ಖಂಡಿತ ನಿಮಗೆ ಒಳ್ಳೇದಾಗೋದಿಲ್ಲ, ನಿನ್ನ ಅಪ್ಪ ಕೂಡ ನಿನ್ನನ್ನು ಕ್ಷಮಿಸುವುದಿಲ್ಲ ಅಂತಾರೆ. ಇಲ್ಲಮ್ಮ, ನನ್ನಿಂದ ತಪ್ಪಾಗಿದೆ. ಗಾಯತ್ರಿ ದೇವಿಯನ್ನ ಕರ್ಕೊಂಡು ಹೋಗಿ ತಪ್ಪು ಮಾಡಿಬಿಟ್ಟ, ನನ್ನ ತಪ್ಪನ್ನು ನಾನು ತಿದ್ಕೋಬೇಕಾಗಿದೆ, ಮಾವನನ್ನು ಹೊರಗಡೆ ಕರ್ಕೊಂಡು ಬರಲೇಬೇಕು ಅಂತ ಭಾರ್ಗವಿ ಹೇಳಿದಾಗ ಒಂದು ಫೈಲನ್ನು ಕೊಡ್ತಾರೆ ಅನ್ನಪೂರ್ಣವರು. ಈ ಫೈಲನ್ನು ತಗೋ ಭಾರ್ಗವಿ, ಇದು ನಿನ್ನ ತಂದೆಯ ಹಳೆಯ ಕೇಸಿನ ಫೈಲು. ಯಾವಾಗಲೂ ಇದನ್ನು ಸ್ವಲ್ಪ ಜೋಪಾನವಾಗಿ ಇಟ್ಟಿದ್ರು, ಬಚ್ಚಿಡ್ತಾ ಇದ್ರು ಕೂಡ, ಯಾರ ಕಣ್ಣಿಗೂ ಬೀಳಬಾರ್ದು ಅಂತ ಹೇಳಿ. ಆ ಒಂದು ಫೈಲ್ ಇದು ತಗೋ. ಈ ಒಂದು ಫೈಲಿಂದ ನಿನ್ಗೇನಾದ್ರೂ ಉಪಯೋಗ ಆಗಬಹುದು. ಯಾಕಂದ್ರೆ ತೆಗೆದು ನೋಡಿದಾಗ ಗಾಯತ್ರಿ ದೇವಿ ಅಂತಕ್ಕಂಥ ಹೆಸರು ಸಾಕಷ್ಟು ಬಾರಿ ಇದರಲ್ಲಿ ಇತ್ತು ಅಂತ ಹೇಳಿ ಕೊಡ್ತಾರೆ. ಗಾಯತ್ರಿ ದೇವಿ ಹೆಸರಿತ್ತ ಅಂತ ಹೇಳಿ ಆ ಫೈಲನ್ನು ತಗೊಂಡಂತ ಭಾರ್ಗವಿ ಫೈಲನ್ನು ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಗಾಯತ್ರಿ ದೇವಿಯ ನಿಜ ಬಣ್ಣ ಏನು ಅನ್ನೋದು ಅಲ್ಲಿ ಸಾಕ್ಷಿ ಸಮೇತ ಇದೆ. ಅದನ್ನ ನೋಡಿದಂತ ಭಾರ್ಗವಿ ದಿಲ್ಖುಷ್ ಆಗ್ಬಿಡ್ತಾರೆ. ಇತ್ತ ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಪಿಟಿಷನ್ ಹಾಕಿದಂತಹ ಆರ್.ಕೆ. ಅರ್ಜುನನ್ನ ಎದುರಾಗ್ತಾರೆ. ಇಲ್ಲಿ ನೋಡಪ್ಪ ಅರ್ಜುನ, ನಿನ್ನ ತಂದೆ ಆಲ್ರೆಡಿ ಗಂಗಾ ಅಂತ ಟ್ರೀಟ್ಮೆಂಟ್ ಕೊಟ್ಟಾಗಿದೆ. ಈಗ ಯಾಕಪ್ಪ ನಿನಗೆ ಈ ಕೇಸ್ ತಗೊಳ್ಳೋ ಹುಚ್ಚು? ಏನಾದರೂ ಈ ಕೇಸ್ ಗೆಲ್ತೀನಿ ಅಂತ ಅನ್ಕೊಂಡಿದ್ಯಾ? ನನ್ಗೆ ಯಾರು ಅಂತ ಗೊತ್ತಾ? ಡೆಲ್ಲಿಲಿ ಹೈ ಪ್ರೊಫೈಲ್ ಕೇಸ್ಗಳನ್ನ ನೋಡ್ತಕ್ಕಂಥ ನಾನು ಇವತ್ತು JPಯನ್ನ ಸೋಲಿಸಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರೋದು. ಯಾವುದೇ ಕಾರಣಕ್ಕೂ ಈ ಕೇಸನ್ನು ಗೆಲ್ಲುವುದಕ್ಕೆ ನಿನ್ನ ಸಾಧ್ಯ ಆಗೋದಿಲ್ಲ ಅಂದಾಗ ಸತ್ಯ ಅನ್ನೋದು ನನ್ನ ಡ್ಯಾಡ್ ಪರ ಇದೆ. ಅಂದಮೇಲೆ ನಾನು ಈ ಕೇಸನ್ನು ಗೆಲ್ತೀನಿ ಅನ್ನೋ ವಿಶ್ವಾಸ ಕೂಡ ನನಗಿದೆ. ನೀವು ಎಂಥ ಲಾಯರ್ ಆದರೂ ಅದು ನನಗೆ ಯಾವುದೇ ರೀತಿಯ ವ್ಯತ್ಯಾಸ ಮಾಡುವುದಿಲ್ಲ. ಯಾಕಂದರೆ ನ್ಯಾಯ ಅಂತಕ್ಕಂಥದ್ದು ನನ್ನ ಪರವಾಗಿದೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಏನು ನಿನ್ಗೊಂದು 26-27 ವರ್ಷ ಆಗಿರ್ಬೋದಾ? ನಾನು 46 ವರ್ಷ ಈ ಒಂದು ಲಾಯರ್ ವೃತ್ತಿಯನ್ನು ಮಾಡ್ತಿದ್ದೀನಿ. ನನಗೆ ಎಕ್ಸ್ಪೀರಿಯನ್ಸಲ್ಲಿ ಅರ್ಧ ವರ್ಷ ಕೂಡ ನಿನಗಾಗಿಲ್ಲ. ಅಂಥದ್ರಲ್ಲಿ ನೀನು ನನ್ನನ್ನು ಎದುರು ಹಾಕೋತಾ ಇದೆಯಾ, ನನ್ನನ್ನು ಸೋಲಿಸ್ತೀನಿ ಅಂತ ಹೇಳ್ತಿದ್ಯಾ? ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಸಾಧ್ಯನೇ ಇಲ್ಲ. ಈ ಕೇಸ್ ಆಲ್ರೆಡಿ ನಂದಾಗಿದೆ. ಸುಮ್ಮನೆ ವಿನಾಕಾರಣ ನೀನು ಕೇಸ್ ಹಾಕ್ತಿದ್ಯಾ, ಸಮಯ ವ್ಯರ್ಥ ಮಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾರೆ ಆರ್.ಕೆ. ನೋಡೋಣ, ಗೊತ್ತಾಗುತ್ತೆ ಮುಂದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ನಾನು ಹೇಗಿರ್ತೀನಿ, ಹೇಗೆ ವಾದ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಕೋರ್ಟಲ್ಲಿ ಗೊತ್ತಾಗುತ್ತೆ. ಅಂದಾಗ ಪಾಪ ನೀನು ನನ್ನ ಒಂದು ಮುಖ ನೋಡಿದ್ಯಾ, ಇನ್ನೊಂದು ಮುಖ ಏನು ಅನ್ನೋದನ್ನು ನೀನು ಕೂಡ ಕೋರ್ಟಲ್ಲಿ ನೋಡ್ತೀಯಾ ಅಂತ ಹೇಳಿ ಆರ್.ಕೆ. ಕೂಡ ಹೇಳ್ತಾರೆ. ಇತ್ತ ಕಡೆ ಆರ್.ಕೆ. ಫೋನಲ್ಲಿ ಹೇಳ್ತಿರ್ತಾರೆ, ಆ ಅರ್ಜುನ್ ಬಂದು ಕೇಸ್ ಫೈಲ್ ಮಾಡಿದಾನೆ, ಪಾಪ ಅವನಿಗೆ ಗೊತ್ತೇ ಇಲ್ಲ, ಪಾಪ ಸೋಲೋದಕ್ಕೆ ಕಾಯ್ತಿದ್ದಾನೆ ಅಂತ ಅನ್ಸುತ್ತೆ, ಸೋಲು ಉಣಿಸೋಣ ಬಿಡಿ ಅಂತ ಹೇಳಿ ಮಾತನಾಡ್ತಿರ್ತಾರೆ. ಆ ಒಂದು ಸಮಯಕ್ಕೆ ಅಲ್ಲಿಗೆ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಭಾರ್ಗವಿ ಎಂಟ್ರಿ ಕೊಟ್ಟಿದ್ದೆ ಆರ್.ಕೆ. ಅಂತ ಹೇಳ್ತಿದ್ದಾಗೆ ತಿರುಗಿ ನೋಡ್ತಾರೆ. ಯಾರಮ್ಮ ನೀನು ಅಂತ ಕೇಳಿದಾಗ, ನಾನು ಯಾರ, ನಿಮ್ಮ ವಿರುದ್ಧ ಯಾರು ನಿಂತಿದ್ದಾರೋ ಅವರ ಹೆಂಡತಿ ಭಾರ್ಗವಿ ಅಂತ ಹೇಳ್ತಾರೆ. ಭಾರ್ಗವಿನ ಶಕ್ತಿ ಯಾವಾಗಲೂ ಹೇಳ್ತಿದ್ದ ಅದೇ ಭಾರ್ಗವಿ ಅಲ್ವಾ ನೀನು ಅಂತ ಹೇಳಿ ಹೇಳಿದಾಗ ಪಾಪ ನೆನ್ಪಿಟ್ಕೊಂಡೇ ಇರ್ತಾರೆ. ಯಾಕಂದರೆ ಹೇಳಲೇಬೇಕಲ್ವಾ, ಅವ್ರಿಗೆ ನೆನ್ಪಿಟ್ಕೊಳ್ತಕ್ಕಂಥ ಕೆಲಸ ಮಾಡಿದೆನಲ್ವಾ ನಾನು ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಗೆ, ತುಂಬ ಮೆರಿಬೇಡ ಭಾರ್ಗವಿ, ನಿನ್ನ ಮಾವನನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ತರೋಕ್ಕಾಗೋದಿಲ್ಲ. ಯಾಕಂದರೆ JP ಆಲ್ರೆಡಿ ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದಾಗಿದೆ. ಒಪ್ಕೊಂಡಿದ್ದ ಮೇಲೆ ಇನ್ನೂ ಆ ಕೇಸಲ್ಲಿ ಗೆಲುವು ಅನ್ನೋದು ಸಾಧ್ಯನಾ? ಖಂಡಿತ ಇಲ್ಲ. ನಾನು ಎಂಥ ಲಾಯರ್ ಅಂತ ಗೊತ್ತಿದ್ಯಾ ಅಂತ ಹೇಳಿ ಮತ್ತೆ ಆರ್.ಕೆ. ಜಂಬ ಕುಚ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾಗೆ ಈ ಕಡೆ ಭಾರ್ಗವಿ ಆ ಒಣ ಜಂಬಕ್ಕೆ ಸರಿಯಾಗಿ ತಣ್ಣೀರನ್ನ ಎರಚ್ತಿದ್ದಾಳೆ. ಈ ಭಾರ್ಗವಿ ಮತ್ತೆ ಅರ್ಜುನ್ ಇಬ್ರು ಕೂಡ ಸಾಮಾನ್ಯ ಅಂತ ಅನ್ಕೋಬೇಡಿ. ನಿಜಕ್ಕೂ ಹೇಳಬೇಕು ಅಂದ್ರೆ ಯಾವ ದೊಡ್ಡ ಲಾಯರ್ ಆದ್ರೂ ಕೂಡ ಇಲ್ಲಿ ಲೆಕ್ಕಕ್ಕೆ ಬರುವುದಿಲ್ಲ. ಅರ್ಜುನ್ನ ಸತ್ಯ ಅಂತ ಹೇಳಿ ತನ್ನ ಅಪ್ಪನ ವಿರುದ್ಧವಾಗಿ ನಿಂತು ನ್ಯಾಯವನ್ನ ಎತ್ತಿ ಹಿಡಿದವ್ರವರು. ಅಂಥದ್ರಲ್ಲಿ ತನ್ನ ತಂದೆಗೆ ಅನ್ಯಾಯ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾರ? ಖಂಡಿತ ಸಾಧ್ಯನೇ ಇಲ್ಲ. ಅವರು ಅವ್ರ ತಂದೆಗೆ ನ್ಯಾಯ ಕೊಡಿಸ್ತಾರೆ. ಎಂಥ ಸಂದರ್ಭ ಬರಲಿ, ಎಂಥ ಮಟ್ಟಕ್ಕೆ ಹೋದ್ರೂ ಪರವಾಗಿಲ್ಲ, ಅರ್ಜುನ್ ಹೋರಾಟ ಮಾಡಿ JP ಅಂದ್ರೆ ಅವರ ಅಪ್ಪನ ಹೊರಗಡೆ ತಂದೆ ತರ್ತಾರೆ ಅಂತ ಭಾರ್ಗವಿ ಹೇಳ್ತಾಳೆ. ಜೊತೆಗೆ ನೀವು ಲಾಯರ್ ವೃತ್ತಿಯನ್ನ ಮಾಡ್ತಾ ಇದ್ದೀರಾ, ಓದಿದ್ದೀರಾ, ತಿಳ್ಕೊಂಡಿದ್ದೀರಾ, ಅದೇ ನನಗೂ ಮತ್ತೆ ಅರ್ಜುನ್ ಬ್ಲಡ್ ಅಲ್ಲೇ ಲಾಯರ್ ಅನ್ನೋ ಒಂದು ವಿಷಯ ಅಡಗಿ ಕೂತಿದೆ ಅಂತ ಹೇಳಿ ಕೂಡ ಭಾರ್ಗವಿ ಎಚ್ಚರಿಸ್ತಾಳೆ. ಹೌದಾ ಪಾಪ, ನೀನು ಕೋಟೆ ಹಾಕೋದನ್ನೇ ಬಿಟ್ಬಿಟ್ಟಿದ್ಯಂತಲ್ಲ ಅಂತೆಲ್ಲ ಹೇಳಿದಾಗ, ನಾನು ಕೋಟೆ ಹಾಕೋದು ಬಿಟ್ಟಿರ್ಬೋದು, ಆದರೆ ನನ್ನ ಗಂಡ ಇದ್ದಾರಲ್ವಾ, ನಿಜ ಹೇಳಬೇಕು ಅಂದರೆ ಇದಕ್ಕೆಲ್ಲ ನಾನು ಬೇಕಾಗಿಲ್ಲ, ನನ್ನ ಗಂಡ ಇದ್ರೆ ಸಾಕು. ನೋಡ್ತಾರೆ ನಿಮಗೆ ಹೇಗೆ ಚಳ್ಳಿ ಹಣ್ಣನ್ನು ತಿನ್ನಿಸಿ ಮಣ್ಣು ಮುಕ್ಕಿಸ್ತಾರೆ ಅಂತ. ಎದುರುಗಡೆ ಇರೋ ಲಾಯರ್ ಎಂಥವ್ರಾದ್ರೇನು, ಆದರೆ
ನ್ಯಾಯ ಅನ್ನೋದು ನಮ್ಮ ಪರವಾಗಿ ಇರಬೇಕಲ್ವಾ ಅಂತ ಹೇಳಿ ಇಲ್ಲಿ ಭಾರ್ಗವಿ ಆರ್ಕೆಗೆ ತಿರುಗೇಟನ್ನ ಕೊಡ್ತಿದ್ದಾರೆ. ಇತ್ತ ಕಡೆ ಮನೆಯಲ್ಲೂ ಕೂಡ ಜಯಂತ್ ಅವರು ತನ್ನ ಅಣ್ಣನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಆ ಆರ್ಕೆ ಸಾಮಾನ್ಯದವನಲ್ಲ, ಆರ್ಕೆ ಏನಾದ್ರೂ ಅಣ್ಣಂಗ್ ಮಾಡಿದ್ರೆ ಏನ್ ಮಾಡುದು ಅಂತಾನೆ ಯೋಚನೆ ಆಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ಅರ್ಜುನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಚಿಕ್ಕು, ಯಾವ ಲಾಯರ್ ಆದ್ರೇನು ನಮ್ಮ ಕಡೆ ನ್ಯಾಯ ಇದೆ ಅಂದ ಮೇಲೆ ನಾವು ಗೆಲ್ತೀವಿ ಅಲ್ವಾ. ಖಂಡಿತ ನನಗೆ ಆ ವಿಶ್ವಾಸ ಇದೆ. ಅಪ್ಪ ಇವತ್ತು ಅಲ್ಲಿ ತಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡಿರ್ಬೋದು, ಅದಕ್ಕೆ ಕಾರಣ ಗಂಗಾ ಕಡೆಯವ್ರು ಇರಬಹುದು. ಅವರೇ ಹೆದರಿಸಿ ಬೆದರಿಸಿ ಈ ರೀತಿ ಅಪ್ಪನ ಒಪ್ಸಿರ್ಬೋದು. ಅಪ್ಪ ಕೂಡ ನಮಗೋಸ್ಕರ ತಮ್ಮ ಒಂದು ಲೈಫನ್ನೇ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಖಂಡಿತ ಅಪ್ಪನನ್ನ ಹೊರಗಡೆ ನಾನು ತಂದೆ ತರ್ತೀನಿ ಅಂತ ಹೇಳಿ ಅರ್ಜುನ್ ಕೂಡ ಹೇಳ್ತಾರ. ಅಲ್ಲಿಗೆ ಜಗನ್ ಅವರು ಬರ್ತಾರೆ. ಜಗ ಅವರು JP ಪಾಟೀಲ್ ಅವರ ಕೊನೆಯ ತಮ್ಮ ಆಗಿದ್ದಾರೆ. ಇಷ್ಟು ದಿನ ಫಾರಿನಲ್ಲಿ ಅಣ್ಣನ ಬಿಸ್ನೆಸ್ ನೋಡ್ತಾ ಇದ್ರು, ಆದ್ರೆ ಇವತ್ತು ಅಣ್ಣನ್ಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗಿದೆ. ಫಾರಿನಿಂದ ರಿಟರ್ನ್ ಆಗಿದ್ದಾರೆ. ಏನಪ್ಪ ಈ ಚಿಕ್ಕು ಇದಾನೆ ಅನ್ನೋದನ್ನ ಮರ್ತ್ಬಿಟ್ಯಾ ನೀನು ಅಂತ ಹೇಳಿ ಕೇಳಿದಾಗ ಇಷ್ಟು ಖುಷಿ ಆಯ್ತು ಗೊತ್ತಾ ಚಿಕ್ಕು ನಿಮ್ಮನ್ನ ನೋಡಿ ಅಂತ ಅರ್ಜುನ್ ಹೇಳ್ತಿದ್ದಾರೆ. ಈ ಕಡೆ ಜಯಂತ್ ಕೂಡ ನಿನ್ನ ನೆನಪು ಮಾಡ್ಕೋತಾನೆ ಇದ್ವಿ ಕಣೋ ಅಂತ ಕೂಡ ಹೇಳ್ತಾರ. ಈ ಕಡೆ ಸಾಕ್ಷಿಯವರು ಬಂದಿದೆ, ಕೊನೆಗೂ ನನಗೆ ಹೇಳ್ದೆ ಕೇಳದೆ ಬಂದೇ ಬಿಟ್ರಲ್ಲ, ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮನ್ನ ನೋಡಿ ಅಂತ ಹೇಳಿ ಹೇಳ್ತಿದ್ದಾರೆ. ಫೈನಲಿ ಜಗ್ಗು ಅವರು ಬಂದಿದ್ದೆ, ಅಣ್ಣನ ನೋಡ್ಕೊಂಡು ಬಂದೆ. ಅಣ್ಣ ತುಂಬಾನೇ ಅಂದರೆ ತುಂಬಾನೇ ಕುಸ್ತು ಹೋಗಿದ್ದಾನೆ. ಏನೇ ಕೇಳಿದ್ರು ಕೂಡ ಮೌನವಾಗಿದ್ದಾನೆ. ನಿಚ್ಚಕ್ಕೂ ನಿಮ್ಗೆ ಯಾರಿಗೂ ನೆನಪೇ ಆಗ್ಲಿಲ್ವಾ? ನಾನು ಕೂಡ ಏನಾದರೂ ಹೆಲ್ಪ್ ಮಾಡ್ತಿದ್ದೆ ಅಲ್ವಾ ಅಂದಾಗ ಅದು ಹಾಗಲ್ಲ, ಅರ್ಜುನ್ ಹೇಳ್ದ ನಿಮಗೆ ತೊಂದರೆ ಕೊಡೋದು ಬೇಡ ಅಂತ, ಹಾಗಾಗಿ ಸುಮ್ಮನೆ ಆದ್ವಿ ಅಷ್ಟೇ ಅಂತ ಜಯಂತ್ ಹೇಳ್ತಾರೆ. ಅರ್ಜುನ್ ಕೂಡ ಹೌದು ಚಿಕ್ಕು ನೀನು ಸ್ವಲ್ಪ ಬ್ಯುಸಿಯಲ್ಲಿ ಇರ್ತೀಯಾ, ನಿನ್ಗೆ ಯಾಕೆ ಸ್ಟ್ರೆಸ್ ಕೊಡೋದು, ನಾವೇ ನೋಡ್ಕೋತಾ ಇದ್ದೀವಿ ಅಲ್ವಾ, ಹಾಗಾಗಿ ನೋಡ್ಕೊಳ್ಳೋಣ ಅಂತ ನಾವೇ ಸುಮ್ಮನೆ ಆದ್ವಿ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಹೌದೌದು, ಇದೇ ಒಂದು ನೆಪದಲ್ಲಿ ನನ್ನನ್ನು ನಿಮ್ಮಿಂದ ದೂರ ಇಡ್ತಿದ್ರ ಅಲ್ವಾ, ಈಗ ಅದನ್ನೆಲ್ಲ ಬಿಡಿ. ಈಗ ಅಣ್ಣನ ಕೇಸನ್ನು ನಡೆಸೋದಕ್ಕೆ ನಾವು ಬೇರೆ ಲಾಯರ್ನ ಇಡಬೇಕಾಗತ್ತೆ. ಆರ್ಕೆ ಸಾಮಾನ್ಯದವನಲ್ಲ, ಖಂಡಿತ ಆರ್ಕೆ ತುಂಬಾ ದೊಡ್ಡ ಲಾಯರ್, ಜೊತೆಗೆ ಅಣ್ಣನ ಮೇಲೆ ಅವನಿಗೆ ಸಾಕಷ್ಟು ದ್ವೇಷ ಕೂಡ ಇದೆ. ಅದೇ ಕಾರಣಕ್ಕೆ ಅವನಿಗೆ ಕೇಸನ್ನು ತಗೊಂಡಿದ್ದಾನೆ. ಅಂದಮೇಲೆ ಅಣ್ಣಂಗೆ ಶಿಕ್ಷೆ ಕೊಡಿಸ್ದೆ ಅವನು ಬಿಡುವುದಿಲ್ಲ. ಹಾಗಾಗಿ ನಾವು ಬೇರೆ ಒಳ್ಳೆ ಲಾಯರ್ನ ನೋಡಬೇಕಾಗತ್ತೆ. ನನಗೂ ಒಂದಷ್ಟು ಜನ ಗೊತ್ತಿದ್ದಾರೆ, ಅವರನ್ನು ಭೇಟಿ ಮಾಡೋಣ ಅಂತ ಹೇಳಿದಾಗ ಬೇಡ ಚಿಕ್ಕು, ಬೇರೆ ಯಾವುದೇ ಲಾಯರ್ ಬೇಡ, ಬೇರೆಯವ್ರು ಏನೇ ಇದ್ರು ಜಸ್ಟ್ ಒಂದು ಕೇಸ್ ಆಗಿ ನೋಡ್ತಾರೆ. ಆದರೆ ಇದು ನನ್ನ ಅಪ್ಪನ ಕೇಸ್ ಅಂದಮೇಲೆ ನಾನು ಈ ಕೇಸನ್ನು ತುಂಬಾ ಆಳವಾಗಿ ತೊಗೊಂಡಿದ್ದೀನಿ. ನನ್ನ ತಂದೆ ತಪ್ಪು ಮಾಡಿಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅಂದಮೇಲೆ ನನ್ನ ತಂದೆ ತಪ್ಪು ಮಾಡಿಲ್ಲ ಅಂದಮೇಲೆ ನಾನು ಅವರನ್ನು ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ, ಕರ್ಕೊಂಡು ಬರಲೇಬೇಕು ಕೂಡ, ಆ ವಿಶ್ವಾಸ ನನಗಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ಇತ್ತ ಕಡೆ ನಿನ್ನ ಗಂಡ ಈ ಒಂದು ಫೈಟ್ ಮಾಡೋಕೆ ಬಂದದಾನಲ್ವಾ, ಅವನು ಇನ್ನು ಮುಂದೆ ಕೋರ್ಟ್ ಕಡೆನೇ ತಿರುಗಿ ನೋಡಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಆರ್ಕೆ ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಸಖತ್ತಾಗಿ ತಿರುಗಿಟ್ಟನ್ನು ಕೊಟ್ಟಂತ ಭಾರ್ಗವಿ ತಾನು ತನ್ನ ಗಂಡನ ನೆರಳಾಗಿ ಇರ್ತೀನಿ ಅಂತ ಹೇಳಿದ್ರು ಮುಖಾಂತರ ಅಲ್ಲಿಂದ ಹೊರಟು ಆಫೀಸ್ಗೆ ಬರ್ತಾಳೆ. ಅರ್ಜುನ್ ಆಫೀಸ್ ರೂಮ್ಗೆ ಬಂದಂತ ಆಕೆ ಒಂದಷ್ಟು ಸಾಕ್ಷಿಗಳನ್ನ ಇಡುವುದಕ್ಕೆ ಮುಂದಾಗ್ತಿದ್ದಾಳೆ. ಬಟ್ ಅಷ್ಟರಲ್ಲಿ ಅರ್ಜುನ್ ಬಂದಿದೆ. ಏನು ಸಾಕ್ಷಿಗಳನ್ನ ಎತ್ಕೊಂಡು ಗಾಯತ್ರಿ ದೇವಿಗೆ ಕೊಡಬೇಕು, ಹೆಲ್ಪ್ ಮಾಡಬೇಕು ಅನ್ಕೋತಿದ್ರ? ಖಂಡಿತ ಅದು ಸಾಧ್ಯ ಇಲ್ಲ ಅಂತ ಹೇಳಿ ಭಾರ್ಗವಿ ಕೊಟ್ಟಂತ ಸಾಕ್ಷಿಗಳನ್ನ ಅಲ್ಲಗೆಳೆದು ಅರ್ಜುನ್ ಅಲ್ಲಿಂದ ಹೊರಡ್ತಿದ್ದಾರೆ. ಹಾಗಿದ್ರೆ ಫೈನಲಿ ಅರ್ಜುನ್ ಮೇಲೆ ಅಟ್ಯಾಕ್ ಆಗೋದ್ರ ಮುಖಾಂತರ ಭಾರ್ಗವಿ ಕೇಸ್ಗೆ ಎಂಟ್ರಿ ಕೊಡೋ ಸಾಧ್ಯತೆ ಇದೆ. ಕೊನೆಗೂ ರಣನೀತಿಯನ್ನ ರಚಿಸುವುದ್ರ ಮುಖಾಂತರವಾಗಿ ಭಾರ್ಗವಿ ಕೆಟ್ಟ ಒಂದು ರಾಕ್ಷಸರಿಗೆ ಬುದ್ಧಿ ಕಲಿಸುವುದಕ್ಕೆ ಕೋರ್ಟ್ಗೆ ಎಂಟ್ರಿ ಕೊಟ್ಟು JP ಪಾಟೀಲ್ರನ್ನ ಬಿಡಿಸುವುದಕ್ಕೆ ಮುಂದಾಗ್ತಿದ್ದಾಳೆ. ಬಟ್ ಹೇಗಾಗತ್ತೆ ಇದೆಲ್ಲ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.